RTVKGF ನ್ಯೂಸ್ ಮುಖ್ಯ ಸೇವೆಗಳು. ಇನ್ನೊಂದು ಡಿಮಾಂಡ್ ಈ ಬಿಜಿಎಂಎಲ್ ಎಂಪ್ಲಾಯೀಸ್ ವಿಚಾರದಲ್ಲಿ ರೆಸಿಡೆನ್ಸ್ಗಳನ್ನ ಓನರ್ಶಿಪ್ ಕೊಡಬೇಕಂತ ಅದನ್ನು ಮಾಡಿದ್ದಾರೆ ಸರ್. ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಇದೆ. ಇದು UPA 1ರಲ್ಲಿ ಕರ್ನಾಟಕ ಹೈಕೋರ್ಟ್ ಅಲ್ಲಿ 2003 ಜಡ್ಜ್ಮೆಂಟ್ ಬಂತು. ರೆಕಮೆಂಡೇಶನ್ಸ್ ಅನ್ನ ತಮಗೆ ಮಾರ್ಕ್ ಮಾಡಿದ್ದಾರೆ. ಸನ್ಮಾನ್ಯ ಶ್ರೀ ಕೋಲಾರ ಜಿಲ್ಲೆಯ ಪಾರ್ಲಿಮೆಂಟ್ ಸದಸ್ಯರಾದಂಥ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಕಾರಣ ಇಷ್ಟೇ, 2-3 ದಿವಸಗಳ ಹಿಂದೆ ಪಾರ್ಲಿಮೆಂಟ್ ಅಧಿವೇಶನ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿರತಕ್ಕಂಥ ಗಣಿ ಕಾರ್ಮಿಕರ 26 ವರ್ಷಗಳಿಂದ ಸತತವಾಗಿ ಒಂದು ನಿರಂತರ ತೀರ್ವು ಕಾಣದ ಇರತಕ್ಕಂಥ ವಿಚಾರವನ್ನ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಹೆವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ನೇತೃತ್ವದಲ್ಲಿ ಭಾರತ ದೇಶದ ಮೈನ್ಸ್ ಅಂಡ್ ಮಿನರಲ್ಸ್ ಮಿನಿಸ್ಟರ್ ಶ್ರೀ ಮಾನ್ ಕೃಷ್ಣಾರೆಡ್ಡಿ ಅವರನ್ನ, ಕೇಂದ್ರದ ಸಚಿವರನ್ನ ಅವರ ಭೇಟಿ ಮಾಡಿ 26 ವರ್ಷಗಳಿಂದ ಏನು BGML ಕಾರ್ಮಿಕರ ಅರಿಯರ್ಸ್ ಆಫ್ ಸೆಟಲ್ಮೆಂಟ್ ನ್ಯಾಯಾಲಯದ ತೀರ್ಪು ಏನ್ ಮಾಡಿದಾರೋ ಅದನ್ನ ಜಾರಿ ಮಾಡಬೇಕಂತ ಒತ್ತಡ ಮಾಡಿದ್ದಾರೆ. ಗಣಿ ಕಾರ್ಮಿಕರ ವಸತಿ ಗೃಹಗಳನ್ನ BGML ಮನೆಗಳನ್ನ ಅವರಿಗೆ ಸ್ವಂತ ಮಾಡಬೇಕು, ಏನ್ ಕೋರ್ಟ್ ತೀರ್ಪು ಕೊಟ್ಟಿದ್ಯೋ ಅದನ್ನ ಜಾರಿ ಮಾಡಬೇಕು, ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಕ್ಯಾಬಿನೆಟ್ ನಿರ್ಧಾರವನ್ನ ಜಾರಿ ಮಾಡಬೇಕಂತ ಅವರು ಒತ್ತಾಯಿಸಿದ್ದಾರೆ. ಈ ವಿಚಾರವನ್ನ ಮಾಧ್ಯಮದ ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಕಳೆದ 2 ತಿಂಗಳ ಹಿಂದೆ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವರನ್ನ ಮನೆಯಲ್ಲಿ ಭೇಟಿಯಾಗಿ ಎಲ್ಲಾ ರೀತಿಯಲ್ಲಿ ಯಾಕೆ BGML ಮನೆಗಳನ್ನ ಕಾರ್ಮಿಕರಿಗೆ ಸ್ವಂತ ಮಾಡಬೇಕು, 7-8-2006ರಲ್ಲಿ UPA 1 ಸರ್ಕಾರ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದಾರೆ. 2003ರಲ್ಲಿ ಕರ್ನಾಟಕ ಹೈಕೋರ್ಟ್ ಏನ್ ರೆಕಮೆಂಡೇಶನ್ ಕೊಟ್ಟಿದ್ದಾರೋ ಪೇಜ್ ನಂಬರ್ 45-46 ರೆಕಮೆಂಡೇಶನ್ ನ ಜಾರಿ ಮಾಡಬೇಕಂತ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರಗಳನ್ನ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ಅವರಿಗೆ ಒಂದು ಮೆಮೊರಂಡಮ್ ಅನ್ನ ನಾವು ಬಿಡಿಸಿಕೊಟ್ಟಿದ್ದೇವೆ. PWD ಗೆಸ್ಟ್ ಹೌಸ್ ನಲ್ಲಿ ಕೂಡ ಅದರ ಬಗ್ಗೆ ನಾವು ಒಂದು ಸಭೆ ಮಾಡಿದಾಗ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ. ಸತತವಾಗಿ 1 ಲಕ್ಷ ಸಹಿ ಸಂಗ್ರಹಣೆಯಲ್ಲಿ ಇಡೀ KGF ಕ್ಷೇತ್ರದಲ್ಲಿ ಮನೆ ಮನೆಗೆ ಹೋಗಿ ಎಲ್ಲಾ ಜಾತಿ ಮತ ಭೇದ ಎಲ್ಲವನ್ನು ಬಿಟ್ಟು ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಮತ್ತು ಹಿಂದೂ ವರ್ಗದವರು ಎಲ್ಲರೂ ಕೂಡ, ಡೈಲಿ ಟ್ರಾವೆಲರ್ಸು ಎಲ್ಲರೂ ಕೂಡ ಅದಕ್ಕೆ ಎನ್ಕರೇಜ್ ಮಾಡಿ 1 ಲಕ್ಷ ಸಹಿ ಸಂಗ್ರಹಣೆ ಮಾಡಿದ್ರು. ಅದರಲ್ಲಿರೋದು BGML ಮನೆಗಳನ್ನ ಏನು ಅಲ್ಲಿ ಕಾಲನಿಯಲ್ಲಿದ್ದಾರೆ ಅದನ್ನೆಲ್ಲ ಸ್ವಂತ ಮಾಡಬೇಕನ್ನುವ ನಮ್ಮ ಬೇಡಿಕೆಯನ್ನ ಇವತ್ತು ಸಂಸದರು ಮಿನಿಸ್ಟ್ರಿ ಆಫ್ ಮೈನ್ಸ್ ಮಿನಿಸ್ಟರ್ ಹತ್ರ ಮಾತಾಡಿದ್ದಾರೆ. ಅದಕ್ಕೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಕಾರ್ಮಿಕರ ಪರವಾಗಿ, BGML ಜನರ ಪರವಾಗಿ, KGF ಕ್ಷೇತ್ರದ ಪರವಾಗಿ ಅವರಿಗೆ ನಾವು ಸಲ್ಲಿಸುತ್ತೇವೆ. ಅದನ್ನು ಹಂಗೆ ಬಿಡದೆ ಅವರು ಕೂಡಲೇ ಇನ್ನೂ ಒತ್ತಡವನ್ನ ಹಾಕಿ ಈ ವಿಚಾರವನ್ನ ಕೂಡಲೇ ಒಂದು ನಿರಂತರವಾದ ತೀರ್ವುಗಳನ್ನ ಕಾಣಬೇಕಂತ ಕೂಡ ನಾವು ಆಶಿಸುತ್ತೇವೆ. KGF ಸೇವ್ KGF ಯುನೈಟೆಡ್ ಫ್ರಂಟ್ ಏನು ಈ BGML ವಿಚಾರದಲ್ಲಿ KGF ನಲ್ಲಿ ಇರತಕ್ಕಂತ ಮನೆಗಳನ್ನ ಸ್ವಂತ ಮಾಡಬೇಕು, ಕಾರ್ಮಿಕರ
ಅವರ ಅರಿಯರ್ಸ್ ಅನ್ನ ಇದು ಮಾಡಬೇಕು, ಹೊಸ ಕಾರ್ಖಾನೆಗಳನ್ನ ತರಬೇಕು, ಇನ್ನು ಹಲವಾರು ಬೇಡಿಕೆಗಳನ್ನ ನಾವು ಇಟ್ಟಿದ್ದೇವೆ. ಪ್ರಮುಖವಾಗಿ ಜಿಮ್ಖಾನಾ ಗ್ರೌಂಡ್ ಅನ್ನ ಪುನರಚನೆ ಮಾಡುವುದರಲ್ಲಿ ಸೇವ್ ಕೆಜಿಎಫ್ ನ ಬೇಡಿಕೆ ಇಟ್ಟಿದ್ದು, ಅದನ್ನು ಕೂಡ ಸಂಸದರು ಮಾಡಿದರು. ಇವತ್ತು BGML ಹಾಸ್ಪಿಟಲ್ ಅನ್ನ ಕೂಡಲೇ ಮಾಡಬೇಕು, ಅದನ್ನ ರೀಓಪನ್ ಮಾಡಬೇಕು, ರೆನೋವೇಟ್ ಮಾಡಬೇಕು ಅನ್ನೋದು ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ನ ಅತಿ ದೊಡ್ಡ ಡಿಮಾಂಡ್ ಆಗಿದೆ. ಈ ವಿಚಾರದಲ್ಲಿ ಕೂಡ ನಾವು ಕೂಡಲೇ ಇನ್ನು 10 ದಿವಸದಲ್ಲಿ ಅವರನ್ನ ಸಂಸದರನ್ನ ಭೇಟಿ ಮಾಡಿ ಇದರ ಮೇಲೆ ಅವರಿಗೆ ಮೆಮೊರಂಡಮ್ ಅನ್ನ ಕೊಟ್ಟು, ಕೇಂದ್ರ ಸರ್ಕಾರಕ್ಕೆ ಮೆಮೊರಂಡಮ್ ಅನ್ನ ಕೊಟ್ಟು, ಶಾರ್ಟ್ಲಿ ಒಂದು ದೊಡ್ಡ ಮಟ್ಟದಲ್ಲಿ 1 lakh ಸಿಗ್ನೇಚರ್ ಕಂಪ್ಲೀಟೆಡ್ ಪ್ರೋಗ್ರಾಮ್ ಅನ್ನ ನಾವು KGF ನಲ್ಲಿ ಮಾಡುತ್ತೇವೆ. ಆ ಕಂಪ್ಲೀಟೆಡ್ ಪ್ರೋಗ್ರಾಮಿಗೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರನ್ನ ನಾವು ಕರೆಯುತ್ತೇವೆ. ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಒಗ್ಗೂಡಿಸಿ ಅದನ್ನ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ತಲುಪಿಸುತ್ತೇವೆ. ಈ KGF ಅಲ್ಲಿ ನಿರಂತರವಾದ ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಆಗಬೇಕು. ಆಲ್ಟರ್ನೇಟ್ ಇಂಡಸ್ಟ್ರೀಸ್ ಇಮಿಡಿಯೇಟ್ ಆಗಿ ರಚನೆ ಆಗಬೇಕು. ನಿರಂತರವಾದ ಪ್ರಾಬ್ಲಮ್ಸ್ ಗಳನ್ನ ಎಲ್ಲವನ್ನೂ ಸಾಲ್ವ್ ಆಗಬೇಕು. ಅದಕ್ಕೆ ಸೇವ್ KGF ಯುನೈಟೆಡ್ ಫ್ರಂಟ್ ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನ ಒತ್ತಡ ಮಾಡುತ್ತೆ, ಸ್ಥಳೀಯ ಶಾಸಕರನ್ನ ಒತ್ತಡ ಮಾಡುತ್ತೆ, ಜಿಲ್ಲೆಯಲ್ಲಿ ಇರತಕ್ಕಂತ ಪಾರ್ಲಿಮೆಂಟ್ ಸಂಸದರನ್ನ ಒತ್ತಡ ಮಾಡುತ್ತೆ. ಇಲ್ಲ ಅಂದ್ರೆ ಸರ್ಕಾರವನ್ನಕ್ಕೆ ಒತ್ತಡ ನೀಡುವುದಕ್ಕೆ ಹೋರಾಟ ರೂಪವನ್ನು ಕೂಡ ನಾವು ಸೃಷ್ಟಿ ಮಾಡುತ್ತೇವೆ. ಈ ಪ್ರಾಬ್ಲಮ್ ಅನ್ನ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಬೇಕಂತ ನಮ್ಮ ಕೋಲಾರ ಜಿಲ್ಲೆಯ ಜನಪ್ರಿಯ ಸಂಸದರಂತ ಮಲ್ಲೇಶ್ ಬಾಬು ಅವರಿಗೆ ಸೇವ್ KGF ಯುನೈಟೆಡ್ ಫ್ರಂಟ್ ಇಂದ ನಾವು ಬೇಡಿಕೆ ಇಡುತ್ತೇವೆ. ನಿಮಗೆ ಸಾವಿರ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಈ ಮೈನ್ಸ್ ವಿಚಾರದಲ್ಲಿ ನೀವು ಒಂದು ಸ್ಟೆಪ್ ಮುಂದೆ ಹೋಗಿದ್ದೀರಾ, ಆ ಸ್ಟೆಪ್ ಸಕ್ಸಸ್ ಆಗಬೇಕು. ಅದಕ್ಕೆ ನಾವು ರಾಜಕೀಯ ಮಾಡೋದಿಲ್ಲ, ಕಾರ್ಮಿಕರ ಟ್ರೇಡ್ ಯೂನಿಯನ್ ರಾಜಕೀಯ ಮಾಡೋದಿಲ್ಲ. ಈ KGF ನಲ್ಲಿ ಇರತಕ್ಕಂತ ಮಣ್ಣಿನ ಮಕ್ಕಳಾಗಿ ನಮ್ಮ ಸೇವ್ KGF ನ ಏನು ಉದ್ದೇಶ ಇದೆಯೋ ಆ ವಿಚಾರವಾಗಿ ಇದನ್ನ ತಮಗೆ ನಾವು ಮುಂದೆ ಇಡುತ್ತೇವೆ. இது போன்ற முக்கிய செய்திகளை தெரிந்து கொள்ள RTVKGF நியூஸ் சேனலை லைக் அண்ட் சப்ஸ்கிரைப் செய்து கொள்ளுங்கள்.